ಉತ್ತರ ಪ್ರದೇಶ ಮತ್ತು ಪಂಜಾಬ್ ಆದ್ಮೇಲೆ ಉತ್ತರ ಪ್ರದೇಶದಿಂದ ಬೇರ್ಪಟ್ಟ ಉತ್ತರಾಖಂಡ್ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಧೂಳಿಪಟವಾಗಿದೆ. ಪರ್ವತಗಳ ನಾಡಿನಲ್ಲಿ ಕಮಲ ಕೂಡ ಅರಳಿದೆ. 70 ಸೀಟ್ಗಳ ಪೈಕಿ 55ಕ್ಕೂ ಹೆಚ್ಚು ಸೀಟ್ಗಳನ್ನ ತನ್ನ ಬಗಲಿಗೆ ಹಾಕೊಂಡಿದೆ. ಕಾಂಗ್ರೆಸ್ ಎರಡಂಕೆ ಮುಟ್ಟೋದಕ್ಕೂ ಕೂಡ ಇಲ್ಲಿ ತಡಕಾಡ್ತು. ಸ್ವತಃ ಸಿಎಂ ಹರೀಶ್ ರಾವತ್ ಇಲ್ಲಿ ಸೋಲ್ ಕಂಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಸದ್ಯದ ಟ್ರೆಂಡ್ ಏನು ಅಂತ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಇದೀಗ ಬರ್ತಾ ಇದೆ ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ ನೀವು ನೋಡ್ತಿದ್ದೀರಿ. ಉತ್ತರಾಖಂಡ್ ಭಾರತೀಯ ಜನತಾ ಪಕ್ಷ 56 ಸೀಟ್ಗಳನ್ನ ಪಡೆದುಕೊಂಡು ಜಯಬೇರಿನ ಬಾಧಿಸಿದೆ. ಈ ಜೊತೆಗೆ ಉತ್ತರಾಖಂಡ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದೊಡ್ಡ ಮಟ್ಟದ ಸೋಲು ಅಲ್ಲಿ ಅವರಿಗೆ. ತದನಂತರದಲ್ಲಿ ಅದರ್ಸ್ ಅಲ್ಲಿ 2 ಸೀಟ್ಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಯಿತು. ಇದಿಷ್ಟು ಕೂಡ ಉತ್ತರಾಖಂಡ್ 56 ಸೀಟುಗಳ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಯಶಸ್ಸು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 11 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಟುಕೊಳ್ಳಬೇಕಾದಂಥ ಪರಿಸ್ಥಿತಿ. ಯು ಕ್ಯಾನ್ ಇಮ್ಯಾಜಿನ್ ಅಲ್ಲಿಯ ಮುಖ್ಯಮಂತ್ರಿ ಆದಂತಹ ಹರೀಶ್ ರಾವತ್ ಅವರೇ ಸೋಲು ಕಂಡಿದ್ದಾರೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯು ಕ್ಯಾನ್ ಇಮ್ಯಾಜಿನ್. ಹೀಗಾಗಿ ಕಮಲದ ಪಾಳೆಯ ದೊಡ್ಡ ಮಟ್ಟದ ಯಶಸ್ಸನ್ನು ಉತ್ತರಾಖಂಡ್ನಲ್ಲೂ ಕೂಡ ಪಡ್ಕೊಂಡಿದೆ. ಇದೀಗ ಬರ್ತಿರುವಂತಹ ಮಾಹಿತಿ, ಅದು ಉತ್ತರಾಖಂಡ್ನಲ್ಲಿ BSP ಅಂತೂ ಖಾತೆ ತೆರೆಯೋಕೆ ಸಾಧ್ಯನೇ ಆಗಲಿಲ್ಲ. ಉತ್ತರಾಖಂಡ್ನಲ್ಲಿ ಇನ್ನು ಅದರ್ಸ್ 2 ಸ್ಥಾನಗಳನ್ನು ಮಾತ್ರ ಪಡೆಯೋಕೆ ಸಾಧ್ಯ ಆಯಿತು. ಭಾರತೀಯ ಜನತಾ ಪಕ್ಷ 56 ಸೀಟುಗಳನ್ನು ಪಡ್ಕೊಂಡು ಯಶಸ್ಸಿನ ಮುನ್ನುಗ್ಗಿತು. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 12 ಸೀಟುಗಳನ್ನು ಮಾತ್ರ. ಇನ್ನು ಮಣಿಪುರದಲ್ಲಿ ಮೊದಲ ಬಾರಿಗೆ ಕಮಲ ಕೂಡ ಅರಳಿದೆ. ಇಲ್ಲಿಯೂ ಕೂಡ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಿದೆ. ಕಾಂಗ್ರೆಸ್ ಭಾರಿ ಪೈಪೋಟಿ ನಡುವೆಯೂ ಕೂಡ ಸೋತಿದೆ. ಕಮಲ ಮೊದಲ ಸಲವೇ ಸಮಬಲದ ಹೋರಾಟವನ್ನು ಕೊಟ್ಟಿದೆ. ಬದಲಾವಣೆ ಪರ ಧ್ವನಿ ಎತ್ತಿದ್ದಾರೆ. ಇರೋಮ್ ಶರ್ಮಿಳಾಗೆ ಜನ ಬೆಂಬಲವೇ ಸಿಕ್ಕಿಲ್ಲ. ಇನ್ನು ಇಕ್ರಾಮ್ ಒಬಾಬಿ ಸಿಂಗ್ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿದ್ದಾರೆ. ಸದ್ಯದ ಟ್ರೆಂಡ್ ಏನು ಅಂತ ಕೂಡ ನಾವು ನಿಮ್ಮ ಮುಂದೆ ಇಟ್ಬಿಡ್ತಾ ಇದ್ದೀವಿ. ಇದು ಬರ್ತಿರುವಂತಹ ಸುದ್ದಿ. ಮಣಿಪುರದ ಕ್ಷಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 22 ಸೀಟ್ಗಳನ್ನ ಪಡ್ಕೊಂಡಿದೆ. ಇನ್ನು ಮಣಿಪುರದಿಂದ NPF 4 ಸೀಟುಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾದಂಥ ಪರಿಸ್ಥಿತಿ. ಅದರ್ಸ್ 6 ಸೀಟುಗಳು ಮಾತ್ರ. ಇನ್ನು ಭಾರತೀಯ ಜನತಾ ಪಕ್ಷ ಯು ಕ್ಯಾನ್ ಸಿ ಬಹುಮತ 22 ಸ್ಥಾನಗಳನ್ನು ಪಡೆದುಕೊಂಡು ಮುನ್ನುಗ್ಗಿದೆ ಮಣಿಪುರದಲ್ಲಿ. ಸಚ್ ಎ ಲಾಂಗ್ ಟೈಮ್. ಹಂಗೆ ನೋಡೋಕೋದ್ರೆ ಮಣಿಪುರದಲ್ಲಿ ಭಾರತೀಯ ಜನತಾ ಪಕ್ಷ ಈಗ ತನ್ನ ಖಾತೆಯನ್ನು ತೆರೀತಾ ಇದೆ. ಈ ಕ್ಷಣ ಬರ್ತಿರುವಂತಹ ಸುದ್ದಿ. ಮಣಿಪುರದಲ್ಲಿ ಭಾರತೀಯ ಜನತಾ ಪಕ್ಷ 22 ಸ್ಥಾನಗಳು. ಇನ್ನು ಗೋವಾ ಕಡಲ ತಡಿಯ ರಾಜ್ಯ, ಅದು ಇಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಬೀಸಿದೆ. ಆದರೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ರಾಜ್ಯವಾಗಿ ಹೊರಹೊಮ್ಮಿದೆ. ಬಿಜೆಪಿ ಸಮಬಲದ ಹೋರಾಟವನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿ ಲಕ್ಷ್ಮೀಕಾಂತ್ ಪರ್ಸೇಕರ್ ಅವರೇ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅನ್ನೋದೇ ಇಲ್ಲಿ ಗಮನಾರ್ಹ ವಿಚಾರವಾಗಿದೆ. ಹಾಗಾದ್ರೆ ಅಲ್ಲಿ ಹೇಗಿದೆ ನೋಡೋಣ. ಭಾರತೀಯ ಜನತಾ ಪಕ್ಷ 12, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 13 ಸ್ಥಾನಗಳನ್ನು ಪಡ್ಕೊಂಡಿದೆ. ನೆಕ್ ಟು ನೆಕ್ ಫೈಟ್. ಆಪ್ ಗೋವಾದಲ್ಲಿ ಯಾವುದೇ ಒಂದು ಸ್ಥಾನವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಗೋವಾದಲ್ಲಿ ಈಗ ಬರ್ತಿರೋ ಮಾಹಿತಿ, ಅದರ್ಸ್ ದೊಡ್ಡ ಮಟ್ಟದ ರೋಲನ್ನು ಈಗ ಪ್ಲೇ ಮಾಡ್ತಾರೆ. ಬಿಕಾಸ್ 10 ಸೀಟುಗಳನ್ನು ಬೇರೆ ಬೇರೆ ಪಕ್ಷದವರು ಪಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ಕಡೆ 12 ಭಾರತೀಯ ಜನತಾ ಪಕ್ಷ, 13 ಕಾಂಗ್ರೆಸ್, 10 ಅದರ್ಸ್. ಸೊ ಹಾಗಾಗಿ ಈ ಅದರ್ಸ್ ಏನಿದ್ದಾರೆ ಇವರೀಗ ಅವರ ನಿಲುವನ್ನು ಯಾವ ಕಡೆಗೆ ವ್ಯಕ್ತಪಡಿಸುತ್ತಾರೆ ಅದರ ಮೇಲೆ ಈಗ ಗೋವಾದ ರಿಸಲ್ಟ್ ಮತ್ತು ಗೋವಾದಲ್ಲಿ ಯಾರು ಅಧಿಕಾರವನ್ನು ಹಿಡಿಯುತ್ತಾರೆ ಅನ್ನೋದು ನಿರ್ಣಾಯಕವಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಉತ್ತರ ಪ್ರದೇಶದಲ್ಲಿ ಹೀನಾಯ ಸೋಲು ಕಂಡು ತೃತೀಯ ಸ್ಥಾನಕ್ಕೆ ತಳ್ಳಲ್ಪಟ್ಟ BSP. ಆದರೆ ಈ ಜನಾದೇಶವನ್ನ ಒಪ್ಪಿಕೊಳ್ಳೋದಕ್ಕೆ BSP ಮುಖ್ಯಸ್ಥೆ ಮಾಯಾವತಿ ರೆಡಿ ಇಲ್ಲ. ಯಾಕೆಂದ್ರೆ ಲಕ್ನೋದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದಂತಹ ಮಾಯಾವತಿಯವರು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಟ್ಯಾಂಪರಿಂಗ್ ಮಾಡಿ ಬಿಜೆಪಿ ಗೆದ್ದಿದೆ ಅಂತ ಆರೋಪ ಮಾಡಿದ್ದಾರೆ. ಯಾವುದಕ್ಕೆ ವೋಟ್ ಹಾಕಿದ್ರು ಕೂಡ ಅದು ಬಿಜೆಪಿಗೆ ಹೋಗಿ ಬೀಳೋ ಹಾಗೆ ಮಾಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಆರೋಪ ಮಾಡಿದ್ರು. खुश हो रहे हैं कि उनको पूर्ण बहुमत मिल गया है, उससे ज्यादा उनको सीटें मिल गई हैं. और लेकिन जिस तरीके की गड़बड़ी करके इन्होंने लोकतंत्र की हत्या की है और ये इन्होंने अपने पक्ष में जो ये बहुमत साबित किया है, आज जो उत्तर प्रदेश के अंदर मैं भारतीय जनता पार्टी के राष्ट्रीय नेताओं को, प्रधानमंत्री श्री नरेंद्र मोदी को और बीजेपी के राष्ट्रीय अध्यक्ष श्री अमित शाह को मैं खुली चेतावनी देती हूँ, यदि आप सही मायने में ईमानदार हैं तो आप मुख्य चुनाव आयुक्त को लिख कर दो कि ये जो चुनाव है तो हमको सही वोट पड़ा है. यदि वो सही ईमानदार हैं तो ये वोटिंग मशीन वाला जो है चुनाव, तो इसको रद्द करा के मुख्य चुनाव आयोग को बोलें, जो पुरानी व्यवस्था थी बैलेट पेपर की, उससे चुनाव कराएं.
ಈ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಜೊತೆಗೆ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಅವರ ಜೊತೆ ನನ್ನ ಕೊಲೀಗ್ ಪ್ರದೀಪ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳೋಣ. ರಾಜ್ಯಗಳ ಫಲಿತಾಂಶ ಈಗಾಗಲೇ ಏನು ಹೊರಬೀಳ್ತಿದೆ. ಬಹುತೇಕ ಕಡೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಈಗಾಗಲೇ ಬಿಜೆಪಿ ಕಚೇರಿ ಹಾಗೂ ಕಾರ್ಯಕರ್ತರು ಏನು ಸಿಹಿ ಹಂಚಿ ಸಂಭ್ರಮ ಆಚರಣೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡಲು ಕೇಂದ್ರ ಸಚಿವರಾದ ಅನಂತಕುಮಾರ್ ಅವರಿದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಬಿಜೆಪಿ ಬಹುತೇಕ ಉತ್ತರ ಪ್ರದೇಶದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ಸ್ ಏನು ಸರ್? ಇದೊಂದು ಐತಿಹಾಸಿಕ ವಿಜಯ. ಅಂದ್ರೆ ಕಳೆದ 30 ವರ್ಷದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಇಷ್ಟೊಂದು ಕಡೆ ಮುನ್ನಡೆ, ಇಷ್ಟೊಂದು ಕಡೆ ಗೆಲುವು ಸಿಕ್ಕಿರಲಿಲ್ಲ. ಅಂದ್ರೆ ಆ ರೀತಿಯ ಒಂದು ಅಭೂತಪೂರ್ವ ಎಲ್ಲ ರೀತಿಯ ಜಾತಿ, ಮತ, ಪಂಥ, ಭೇದ ಭಾವ ಎಲ್ಲವನ್ನೂ ತೆಗೆದುಹಾಕಿ ಮೋದಿ ಮಾದರಿಯ ಸರ್ಕಾರ ಹೇಗೆ ಇವತ್ತು ದೇಶಕ್ಕೆ ಸಿಕ್ಕಿದೆ. ಉತ್ತರ ಪ್ರದೇಶ, ಉತ್ತರಾಖಂಡದ ಜನ ಈ ಅದ್ಭುತವಾದಂತಹ ವಿಜಯವನ್ನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದಿಂದ ಶುಭ ಹಾರೈಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು ಹಿಂದೆ ಕೂಡ 14ರಲ್ಲಿ ಉತ್ತರ ಪ್ರದೇಶದಲ್ಲಿ 80ರಲ್ಲಿ 73 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಮುಖ್ಯ ಕಾರಣೀಭೂತರಾಗಿ ಅವರು ಕೆಲಸ ಮಾಡಿದರು. ಈಗಲೂ ಕೂಡ ಅಲ್ಲಿರುವಂತಹ ಸಾಮಾಜಿಕ ಸಮೀಕರಣ, ಅಲ್ಲಿ ಪ್ರತಿ ಬೂತು ಮಟ್ಟದ ಒಂದು ಪಕ್ಷದ ಸಂಘಟನೆ, ಅಲ್ಲಿಯ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಸ್ಫೂರ್ತಿ ತುಂಬುವಂಥದ್ದು, ಈ ಎಲ್ಲ ಸಂಗತಿಗಳನ್ನು ಅಹರ್ನಿಶಿ ಕೆಲಸ ಮಾಡಿ ಇವತ್ತು ಅಮಿತ್ ಶಾ ಅವರು ಮಾಡಿದ್ದಾರೆ. ಒಂದು ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ, ಒಂದು ಶೈಲಿಗೆ ನಾವು ಬದ್ಧರಾಗಿದ್ದೇವೆ. ಒಂದು ಒಳ್ಳೆ ಆಡಳಿತ, ಪ್ರಾಮಾಣಿಕವಾದಂಥ ಆಡಳಿತ ಕೊಡಬೇಕು ಅಂತ ಹೇಳಿ ಆ ಆಡಳಿತವನ್ನ ಮೋದಿಯವರಿಗೆ ಕಳೆದ 3 ವರ್ಷದಿಂದ ಕೊಟ್ಟಿದ್ದಾರೆ. ಅದೇ ರೀತಿಯ ಆಡಳಿತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕೊಡುತ್ತೆ. ಇದು ಏನು ಸಚಿವ ಅನಂತಕುಮಾರ್ ಅವರ ಮಾತಾಗಿದೆ. ಪ್ರಧಾನಿ ಅವರ ಪ್ರಾಮಾಣಿಕ ಹಾಗೂ ದಕ್ಷ ಆಡಳಿತಕ್ಕೆ ಜನ ಏನು ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಏನು ಫಲಿತಾಂಶ ಹೊರಬೀಳಲಿದೆ ಅನ್ನೋದು ಕೇಂದ್ರ ಸಚಿವ ಅನಂತಕುಮಾರ್ ಅವರ ಮಾತಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರದೀಪ್ ಕಗ್ಗೆ, ಪಬ್ಲಿಕ್ ಟಿವಿ, ಬೆಂಗಳೂರು.